ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ನಿನ್ನ ತುಳಸಿಗೆ ಏನೂ ಆಗಂಗಿಲ್ಲ, ನೀವು ಸ್ವಲ್ಪ ಧೈರ್ಯವಾಗಿರು. ಶಿವರಾಜು, ನೀನಾರ ನನ್ನ ಮಾತು ನಂಬು. ನಂಬಲೇಬೇಕು ಅಲ್ವಾ ಸರ್? ಅದು ನನ್ನ ತಂಗಿ ಅಲ್ಲ. ನನ್ನ ತಂಗಿಗೇನೂ ಆಗಿಲ್ಲ. ಅವಳೀಗಲೂ ನಮಗೋಸ್ಕರ ಕಾಯ್ತಿರ್ತಾಳೆ. ನನ್ನ ಅಣ್ಣ ಬರ್ತಾನೆ, ನನ್ನನ್ನು ಕಾಪಾಡ್ತಾನೆ ಅಂತ ಹಂಬಲಿಸ್ತಾ ಇರ್ತಾಳೆ. ನಾವು ಆದಷ್ಟು ಬೇಗ ಅವಳನ್ನ ಹುಡುಕ್ಬೇಕು ಸರ್. ಪಕ್ಕಾ ತುಳಸಿನ ಆದಷ್ಟು ಲೋಕನ ಹುಡ್ಕೊಂಡಂತ. ಆದ್ರೆ ನೀವೆಲ್ಲ ಹಿಂಗೆ ಕುಂತ್ರೆ ಹೆಂಗೆ? ಧೈರ್ಯ ಕಳ್ಕೊಳಕ್ ಹೋಗ್ಬೇಡ್ರಿ. ಪಾಪ, ಅವನಿಗೆ ನನ್ನ ತಂಗಿ ಅಂದ್ರೆ ಪ್ರಾಣ ಸರ್. ಅವಳ ಮುಖ ನೋಡೋವರೆಗೂ ಅವನ ಸಮಾಧಾನ ಆಗೋದು ಕಷ್ಟನೇ. ಕಷ್ಟ ಅಂತ ಕುಂತ್ರೆ ಎಲ್ಲ ಕಷ್ಟಕ್ಕೆ ಶಿವಣ್ಣ. ಇಲ್ಲಿದ್ರ ಕಷ್ಟ. ನೀವೆಲ್ಲ ಆ ಕಡೆ ಹೋಗ್ರಿ, ಆ ಕಡೆ ಹೋಗಿ ಸಮಾಧಾನ ಮಾಡ್ರಿ. ನಡ್ರಿ, ಹೇಳ್ತೀನಿ ನಾನು. ಏನಮ್ಮ ಇದು? ದೀಪ ತುಂಬಾ ಜೋರಾಗಿ ಉರಿತಾ ಇದೆ. ಆರೋಗ್ಯ ಲಕ್ಷಣ ಹಂಗೆ ಹಿಂಗೆ ಅಂತೆಲ್ಲ ಹೇಳ್ತಿದ್ದೆ. ಇವಾಗ ನೋಡು, ಅದೇ ದೀಪಕ್ಕೆ ಇನ್ನೂ ಜಾಸ್ತಿ ಎಣ್ಣೆ ಸುರಿದು ಇನ್ನೂ ಜಾಸ್ತಿ ಉರಿಸ್ತಾ ಇದ್ದಾರೆ ನಿಮ್ಮ ಅತ್ತಿಗೆ. ನಮ್ಮ ಅತ್ತಿಗೆ ದೀಪ ಉರಿಸ್ತಾ ಇಲ್ಲ ಕಣೆ, ನಮ್ಮ ಹೊಟ್ಟೆ ಉರ್ಸಕ್ಕೆ ಹಂಗ ಮಾಡ್ತಾವಳೆ. ಪಾಪ ನಮ್ಮ ಅತ್ತಿಗೆ ಗೊತ್ತಿಲ್ಲ ಈ ಅಮ್ಮ ಇಲ್ಲಿ ಕೂತ್ಕೊಂಡು ಏಟೇ ಜೋರಾಗಿ ದೀಪ ಉರ್ಸಿರು ಅಲ್ಲಿ ಮನೆ ಸೊಸೆ ಕತೆ ಮುಗಿಯೋದು ತಪ್ಪಲ್ಲ ಅಂತ. ಬೇರೆಯವ್ರ ಕಷ್ಟನ ನೋಡಿ ನಗೋ. ಕೆಟ್ಟ ಮನ್ಸುಗಳನ್ನೆಲ್ಲ ಸಂತೋಷವಾಗಿಟ್ಟಿದ್ಯಾ. ಆದ್ರೆ ಯಾರಿಗೂ ಏನು ಕೇಳಿ ಬಯಸ್ದೆ ದಿನ ನಿನ್ನ ಪೂಜ್ಸೋ ನಮ್ಮಂತ ಮನ್ಸುಗಳಿಗೆ ಯಾಕಪ್ಪ ಈ ರೀತಿ ನೋವು ಕೊಡ್ತೀಯ? ಸಹಿಸ್ಕೊಳ್ಳೋ ತಾಳ್ಮೆ ಇದೆ ಅಂತನ. ಬೇಡ ತಂದೆ, ದಯವಿಟ್ಟು ನನ್ನ ಸೊಸೆನ ಕಾಪಾಡಿ ಅವಳನ್ನ ಸುರಕ್ಷಿತವಾಗಿ ಮನೆಗೆ ಬಂದು ಸೇರೋ ಹಾಗೆ ಮಾಡಪ್ಪ. ಅಮ್ಮ, ಇದ್ಯಾಕೋ ಸ್ವಲ್ಪ ಓವರ್ ಆಯ್ತು ಅನ್ನಿಸ್ತಿಲ್ವಾ? ಬೇಡ್ಕಳ್ಳಿ ಬಿಡೆ, ಏಟೇ ಬೇಡ್ಕೊಂಡ್ರು ಏನು ಪ್ರಯೋಜನ ಆಗಕ್ಕಿಲ್ಲ. ಆ ತುಳಸಿ ಅಲ್ಲೇ ನೆಗದ್ ಬಿದ್ದು ಹೋಯ್ತಾಳೆ. ದೇವ್ರಾಣೆ ಹೇಳ್ತಾ ಇವ್ನಿ, ಆ ತುಳಸಿ ಜೀವಂತವಾಗಂತೂ ಈ ಮನೆಗ್ ವಾಪಸ್ ಬರಕಿಲ್ಲ ಬರಕಿಲ್ಲ ಬರಕಿಲ್ಲ. ಏನೇ ಬೊಗಳ್ದೆ? ಏನ್ ಬೊಗಳ್ದೆ? ಏನೇ ಬೊಗಳ್ದೆ? ನಿಮ್ಗೆ ಒಳ್ಳೇದಾಗಲ್ಲ ಕಣ್ರೆ. ನೀವು ಹಾಳಾಗೋಗ್ತೀರಾ, ಸರ್ವನಾಶ ಆಗೋಗ್ತೀರಾ. ಅಯ್ಯಪ್ಪ, ಏ ಸಾವಿತ್ರಿ, ನನಗೆ ಕುತ್ಕೇಸ್ಕಕ್ ಬತ್ತೀಯಾ? ನಾನು ಅನ್ಕಂಡಂಗೆ ಆ ತುಳಸಿ ನೆಗದು ಬಿದ್ದೋಗ್ಲಿ, ಆಮೇಲೆ ನೀವೆಲ್ಲ ಮುಟ್ ನೋಡ್ಕೋಬೇಕು. ಹಂಗ ಮಾಡ್ತೀನಿ. ಅಮ್ಮ, ಅಯ್ಯೋ ನೋವಾಗ್ತಿದ್ಯಾ? ಅಯ್ಯೋ ಸರಿ, ಬಾ ಕೂತ್ಕೊಳ್ಳೋಣ.
ರಾಜೇಶ್ ಬಂದೆ ಸರ್. ಹೇಳಿ ಸರ್. ನಾ ಹೇಳೋದು ಅರ್ಥ ಆಯ್ತು. ಹೋರಿ. ಸರಿ ಸರ್. ಎಸ್. ಅಮ್ಮ. ಹಲೋ ಅಮ್ಮ. ಅಮ್ಮ. ಅಯ್ಯೋ ಇಂದ್ರ ಯಾಕೆ ಅಳ್ತಿದ್ಯಾ? ಏನಾಯ್ತೋ? ಅಮ್ಮ. ಹೇಳೋ ಏನಾಯ್ತು ಅಂತ. ಅಮ್ಮ, ಇಂದ್ರ ಮಾವ ಅಳ್ತಿದ್ದಾನಂತೆ. ಯಾಕಿರ್ಬೋದು? ಇನ್ನೇನೇ ಇರುತ್ತೆ, ಕಿಡ್ನಾಪ್ ಮಾಡಿರೋರು ಕತೆ ಮುಗಿಸ್ಬಿಟ್ಟಿರ್ತಾರೆ. ಅವಳು ಬಾಡಿ ಇವನ್ ಕೈಗೆ ಸಿಕ್ಕಿರತ್ತೆ, ಅದನ್ನ ನೋಡಿರ್ತಾನಲ್ಲ, ಅದಕ್ಕೆ ಕಣ್ಣೀರಾಗ್ತಿರ್ತಾನೆ. ಹಾಗಂತ್ಯಾ? ಇರು ಇರು, ಅದೇನು ಅಂತ ಕೇಳಿಸ್ಕೊಳ್ಳೋಣ. ಇಂದ್ರ, ನೀನ್ ಏನು ಹೇಳ್ದೆ ಹಿಂಗ್ ಅಳ್ತಾ ಇದ್ರೆ ನಾನು ಏನ್ ತಿಳ್ಕೊಬೇಕು? ಏನಾಯ್ತು ಅಂತ ಹೇಳೋ. ತುಳಸಿಗೆ ಏನಾಯ್ತು? ಯಾಕೆ ಆಳ್ತಾ ಇದೀಯ ಅಂದ್ರ? ಧೈರ್ಯವಾಗಿರು, ತುಳಸಿ ಸಿಗ್ತಾಳ. ನೀನೇ ಮಾತಾಡು ಬಾವ. ಅತ್ತೆ. ಶಿವರಾಜು, ತುಳಸಿಗೆ ಏನಾಯ್ತಪ್ಪ? ಇಂದ್ರ ನೋಡಿದ್ರೆ ಒಂದೇ ಸಮನೆ ಅಳ್ತಾ ಇದ್ದಾನೆ. ನನಗ್ ಗಾಬರಿ ಆಗ್ತಿದೆ. ತುಳಸಿಗೆ ಏನಾಯ್ತು ಹೇಳು ಶಿವರಾಜು. ಏನೂ ಆಗಿಲ್ಲ ಅತ್ತೆ, ನೀವೇನು ಹೆದರ್ಕೋಬೇಡಿ. ಪುಟ್ಟಿಗೇನು ಆಗಲ್ಲ. ಆ ದೇವರಿದ್ದಾನೆ ಅತ್ತೆ, ಅವನೇ ನಮಗ್ ದಾರಿ ತೋರಿಸ್ತಾನೆ. ಪುಟ್ಟಿ ಇಲ್ಲೇ ಇದ್ದಾಳೆ, ಅವಳನ್ನು ಹುಡುಕಿ ಸುರಕ್ಷಿತವಾಗಿ ಕರ್ಕೊಂಡು ಬಂದೇ ಬರ್ತೀವಿ. ನೀವ್ ಯಾರೋ ಗಾಬರಿ ಆಗ್ಬೇಡಿ ಅತ್ತೆ. ಸರಿ ಶಿವರಾಜು, ಆದಷ್ಟು ಬೇಗ ಫೋನ್ ಮಾಡಿ ಒಳ್ಳೆ ಸುದ್ದಿ ಹೇಳಪ್ಪ. ನಾನು ಕಾಯ್ತಾ ಇರ್ತೀನಿ. ಸರಿ ಅತ್ತೆ, ನಾನು ಆಮೇಲೆ ಮಾಡ್ತೀನಿ. ಯಾಕೆ ಅಳ್ತಾ ಇದೆಯಾ? ಸಮಾಧಾನ ಮಾಡ್ಕೋ ಇಂದ್ರ. ನಮ್ ಪುಟ್ಟಿಗೇನು ಆಗಲ್ಲ ಇಂದ್ರ. ಅವಳು ಖಂಡಿತ ನಮಗ್ ಸಿಕ್ಕೇ ಸಿಗ್ತಾಳೆ. ನನ್ ಮಾತು ನಂಬು ಇಂದ್ರ. ತುಳಸಿ